ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ವಾಟ್ಸಪ್ ಲಾಕ್ಡ್ ಚಾಟ್ಸ್ ಅನ್ನ ಚಾಟ್ ಲಿಸ್ಟ್ ಅಲ್ಲಿ ಕಾಣಿಸದೇ ಇರೋ ತರ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಈಗ ನಿಮಗೆ ಸ್ಕ್ರೀನ್ ಮೇಲ್ಗಡೆ ಕಾಣಿಸ್ತಿದೆ ಅಲ್ವಾ? ನೀವು ಯಾವುದೇ ಒಂದು ಪರ್ಸನ್ ಆಗಿರ್ಬೋದು, ಗ್ರೂಪ್ಸ್ ಆಗಿರ್ಬೋದು, ಚಾಟ್ ಲಾಕ್ ಅನ್ನ ಮಾಡಿದ್ರೆ ಇಲ್ಲಿ ಚಾಟ್ ಲಿಸ್ಟ್ ಅಲ್ಲಿ ಬಂದ್ಬಿಡುತ್ತೆ. ಲಾಕ್ಡ್ ಚಾಟ್ಸ್ ಅಂತ ಬರುತ್ತೆ ಫ್ರೆಂಡ್ಸ್. ಈ ಲಾಕ್ಡ್ ಚಾಟ್ಸ್ ಅನ್ನೋದು ಚಾಟ್ ಲಿಸ್ಟ್ ಅಲ್ಲಿ ಬರ್ದೇ ಇರೋ ತರ ಯಾವ ರೀತಿಯಾಗಿ ಮಾಡೋದು ಅಂತ ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ಯಾರು ಈ ಒಂದು ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಅಲ್ಲನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ಮೊದಲು ನೀವು ವಾಟ್ಸಪ್ ಅನ್ನ ಓಪನ್ ಮಾಡ್ಕೊಳ್ಳಿ. ಈಗ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಲ್ವಾ? ವಾಟ್ಸಪ್ ಅನ್ನ ಓಪನ್ ಮಾಡಿದಾಗ ನಿಮಗೆ ಈ ತರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಲಾಕ್ಡ್ ಚಾಟ್ಸ್ ಅಂತ ಇದೆ ಅಲ್ವಾ? ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಅನ್ಲಾಕ್ ಟು ಕಂಟಿನ್ಯೂ ಅಂತ ಬರುತ್ತೆ. ನೀವು ಫಿಂಗರ್ ಪ್ರಿಂಟ್ ಅನ್ನು ಹಾಕಿದ್ರೆ ಫಿಂಗರ್ ಪ್ರಿಂಟ್ ಬರುತ್ತೆ, ಹಾಗೆ ಸೀಕ್ರೆಟ್ ಕೋಡ್ ಇದ್ರೆ ಸೀಕ್ರೆಟ್ ಕೋಡ್ ಅನ್ನು ಹಾಕಬೇಕಾಗುತ್ತೆ. ಅನ್ಲಾಕ್ ಮಾಡ್ಕೊಳ್ಳಿ. ಅನ್ಲಾಕ್ ಮಾಡಿದಾಗ ಈ ತರ ಇಂಟರ್ಫೇಸ್ ಬರುತ್ತೆ. ನೀವು ಯಾವ ಚಾಟ್ ಅನ್ನ ಹೈಡ್ ಮಾಡಿದಾರಲ್ವಾ, ಆ ಹೈಡ್ ಮಾಡಿರೋ ಚಾಟ್ ಕಾಣಿಸುತ್ತೆ ಫ್ರೆಂಡ್ಸ್. ನಂತರ ಇಲ್ಲಿ ಲಾಕ್ಡ್ ಚಾಟ್ಸ್ ಮುಂದ್ಗಡೆ 3 ಡಾಟ್ ಇದೆ ಅಲ್ವಾ? ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಚಾಟ್ ಲಾಕ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ತರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಹೈಡ್ ಲಾಕ್ಡ್ ಚಾಟ್ಸ್ ಅಂತ ಇದೆ ಅಲ್ವಾ? ಕೆಳಗಡೆ ಇದೆ ನೋಡಿ, ಲಾಕ್ಡ್ ಚಾಟ್ಸ್ ವಾಂಟ್ ಶೋ ಆನ್ ಯುವರ್ ಚಾಟ್ ಲಿಸ್ಟ್ ಟು ಸಿ ದೆಮ್ ಎಂಟರ್ ಯುವರ್ ಸೀಕ್ರೆಟ್ ಕೋಡ್ ಇಂಟು ದ ಸರ್ಚ್ ಬಾರ್ ಇನ್ ಯುವರ್ ಚಾಟ್ ಟ್ಯಾಬ್ ಅಂತ ಇದೆ. ನೀವು ಯಾವಾಗ ಈ ಒಂದು ಸೀಕ್ರೆಟ್ ಕೋಡ್ ಅನ್ನ ಸರ್ಚ್ ಬಾರ್ ಅಲ್ಲಿ ಎಂಟರ್ ಮಾಡ್ತೀರಾ, ಆವಾಗ ನಿಮಗೆ ಚಾಟ್ ಲಾಕ್ಸ್ ಕಾಣಿಸುತ್ತೆ ಫ್ರೆಂಡ್ಸ್. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಚಾಟ್ ಲಾಕ್ಸ್ ಅಂತ ನಿಮಗೆ ಚಾಟ್ ಲಿಸ್ಟಲ್ಲಿ ಕಾಣಿಸಲ್ಲ ಅಂತ ಇಲ್ಲಿ ಕೆಳಗಡೆ ಬರೆದಿದ್ದಾರೆ. ಇಲ್ಲಿ ಒಂದು ಬಟನ್ ಇದಲ್ವಾ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಕ್ರಿಯೇಟ್ ಸೀಕ್ರೆಟ್ ಕೋಡ್ ಅಂತ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೀವು ಯಾವ ಒಂದು ಸೀಕ್ರೆಟ್ ಕೋಡನ್ನು ಎಂಟರ್ ಮಾಡಬೇಕು ಅಂತಿದ್ದೀರಾ, ನಿಮಗೆ ಬೇಕಾಗಿರುವಂಥದ್ದು ಎಂಟರ್ ಮಾಡಿ. ಯೂಸ್ ವರ್ಲ್ಡ್ ಆರ್ ಇಮೇಜ್ ಬಟ್ ಮೇಕ್ ಇಟ್ ಮೆಮೊರೇಬಲ್ ಅಂತ ಇಟ್ಟಿದ್ದಾರೆ. ನಿಮಗೆ ಎಚ್ಚರ ಇರುವಂತಹ ಸೀಕ್ರೆಟ್ ಕೋಡನ್ನು ಇಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ನಿಮಗೆ ಬೇಕಾಗಿರುವಂಥದ್ದನ್ನ ಇಲ್ಲಿ ಇಟ್ಕೊಳ್ಳಿ. ನಾನು ಒಂದು ಸೀಕ್ರೆಟ್ ಕೋಡನ್ನು ಇಟ್ಕೊಳ್ತೀನಿ. ನಂತರ ನೆಕ್ಸ್ಟ್ ಮೇಲ್ಗಡೆ ಕ್ಲಿಕ್ ಮಾಡಿ. ನಂತರ ಮತ್ತೆ ವೆರಿಫೈ ಅನ್ನು ಮಾಡ್ಕೊಳ್ಳಿ. ಕನ್ಫರ್ಮ್ ಸೀಕ್ರೆಟ್ ಕೋಡ್ ಅಂತದೆ. ನೀವು ಅಲ್ಲಿ ಹಿಂದ್ಗಡೆ ಏನು ಸೀಕ್ರೆಟ್ ಕೋಡನ್ನು ಹಾಕಿರ್ತೀರ ಅದನ್ನೇ ಮತ್ತೆ ಹಾಕಬೇಕಾಗುತ್ತೆ. ನಂತರ ಡನ್ ಮೇಲ್ಗಡೆ ಕ್ಲಿಕ್ ಮಾಡಿ. ಡನ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಈ ಥರ ಗ್ರೀನ್ ಕಲರ್ ಬರುತ್ತೆ. ಹೈಡ್ ಲಾಕ್ಡ್ ಚಾಟ್ಸ್ ಮುಂದೆ ಗ್ರೀನ್ ಕಲರ್ ಆಗಿ ಅನೇಬಲ್ ಆಗಿರುತ್ತೆ. ನಂತರ ಬ್ಯಾಕ್ ಬನ್ನಿ ಫ್ರೆಂಡ್ಸ್. ಈಗ ನಾವು ಚಾಟ್ ಲಿಸ್ಟ್ಗೆ ಹೋಗೋಣ. ಫ್ರೆಂಡ್ಸ್, ಈಗ ಚಾಟ್ ಲಿಸ್ಟ್ ಅಲ್ಲಿ ನೋಡ್ತಾ ಇದ್ದೀರಲ್ವಾ, ಲಾಕ್ಡ್ ಚಾಟ್ಸ್ ಅಂತ ಬರ್ತಿತ್ತು. ಇಲ್ಲಿ ಕಾಂಟ್ಯಾಕ್ಟ್ ಮೇಲ್ಗಡೆ ಬರ್ತಿತ್ತು. ಈಗ ಲಾಕ್ಡ್ ಚಾಟ್ಸ್ ಅಂತ ಬರ್ತಿಲ್ಲ. ಈಗ ಇಲ್ಲಿ ಆಸ್ಕ್ ಮೆಟಾ ಆಲ್ ಆರ್ ಸರ್ಚ್ ಅಂತ ಇದೆ ಅಲ್ವಾ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ನೀವು ಸೀಕ್ರೆಟ್ ಕೋಡನ್ನು ಏನು ಇಟ್ಕೊಂಡಿದ್ದೀರಲ್ವಾ, ಅದನ್ನು ಇಲ್ಲಿ ಅದ್ರ ಮೇಲ್ಗಡೆ ಸರ್ಚ್ ಮಾಡಿ. ಅದನ್ನು ಇಲ್ಲಿ ಎಂಟರ್ ಮಾಡಿ. ಫ್ರೆಂಡ್ಸ್, ಈಗ ಆ ಒಂದು ನಂಬರನ್ನು ಸೀಕ್ರೆಟ್ ಕೋಡನ್ನು ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಲಾಕ್ಡ್ ಚಾಟ್ಸ್ ಅಂತ ಬಂದ್ಬಿಡುತ್ತೆ ಫ್ರೆಂಡ್ಸ್. ಮತ್ತೆ ನೀವು ಲಾಕ್ಡ್ ಚಾಟ್ಸ್ಗೆ ಸೀಕ್ರೆಟ್ ಕೋಡನ್ನು ಎಂಟರ್ ಮಾಡಬೇಕಿಲ್ಲ. ಲಾಕ್ಡ್ ಚಾಟ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ. ಲಾಕ್ಡ್ ಚಾಟ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈಗ ನೋಡಿದ್ರಲ್ವಾ, ಲಾಕ್ಡ್ ಚಾಟ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಆಗಿ ಓಪನ್ ಆಗಿಬಿಡುತ್ತೆ. ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಲಾಕ್ಡ್ ಚಾಟ್ಸ್ ಅನ್ನು ಹೈಡ್ ಅನ್ನ ಮಾಡ್ಕೊಳ್ಬಹುದು. ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋದ ಮೇಲೆ ಡೌಟ್ ಇದ್ರೆ ಕಾಮೆಂಟ್ ಮಾಡಿ. ಬೇರೆ ಯಾವ್ದಾದ್ರು ವಿಡಿಯೋಸ್ ಬೇಕು ಅಂತಂದ್ರೂ ಕೂಡ ಕಾಮೆಂಟ್ ಅನ್ನ ಮಾಡಿ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆವರೆಗೂ ನೋಡಿದವರು ಮುಂದಿನ ವಿಡಿಯೋ ಎಲ್ಲರೂ ಕೂಡ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.